ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆರ್ಥಿಕವಾಗಿ ಅತ್ಯಂತ ಕೆಳ ಹಂತದಲ್ಲಿರುವ ಜಂಗಮ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ನಿಗಮ ಸ್ಥಾಪಿಸುವುದು ಅತ್ಯಗತ್ಯವಾದದ್ದು. ನಮ್ಮ ಸಮಾಜದ ನಿಯೋಗದರಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ರೇವಣಸಿದ್ದ ಶಿವಾಚಾರ್ಯರು ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸದನದಲ್ಲಿ ಜಂಗಮ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆ ಸವಾಲುಗಳ ಕುರಿತು ಮತ್ತು ಕಷ್ಟ ಕಾರ್ಪಣ್ಯಗಳ ಕುರಿತು ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಸದನದಲ್ಲಿ ಎಳೆಯಾಳೆಯಾಗಿ ಬಿಚ್ಚಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದ್ದು, ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರ ನಡೆಗೆ ಇಡೀ ಸಮಾಜ ಗೌರವಿಸುತ್ತದೆ.
ಆರ್ಥಿಕವಾಗಿ ಅತ್ಯಂತ ಕೆಳಹಂತದಲ್ಲಿರುವ ಜಂಗಮ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ನಿಗಮ ಸ್ಥಾಪಿಸುವುದು ಅತ್ಯಂತ ಅಗತ್ಯವಾದದ್ದು. ಜಂಗಮ ಸಮುದಾಯದ ಪ್ರಮುಖರು ಸೇರಿಕೊಂಡು ಶೀಘ್ರದಲ್ಲಿಯೇ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್, ರಾಜ್ಯದ ಅರಣ್ಯ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಗೂ ನಮ್ಮ ನಿಯೋಗದ ಮೂಲಕ ತೆರಳಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ಸಮಾಜದ ವತಿಯಿಂದ ಕಲಬುರಗಿ ಜಿಲ್ಲೆಯ ಎಲ್ಲ ಜಂಗಮ ಕ್ಷೇಮ ಅಭಿವೃದ್ಧಿಯ ಪದಾಧಿಕಾರಿಗಳ ವತಿಯಿಂದ ಅಭಿನಂದನೆಗಳನ್ನು ತಿಳಿಸಬೇಕಾಗಿದೆ. ಕಾರಣ, ಸನಾತನವಾಗಿರುವಂಥ ಈ ಸಮಾಜವನ್ನು ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ತನ್ನದೇ ಆಗಿರುವಂಥ ಗುರು ಪರಂಪರೆಯನ್ನು ಹೊಂದಿರುವಂಥ ಈ ಸಮಾಜವನ್ನು ಸುಮಾರು ಸಾವಿರಾರು ವರ್ಷಗಳಿಂದ ಈ ಜಂಗಮ ಸಮಾಜ ತುಳಿತಕ್ಕೊಳಗಾಗಿರುವಂಥ ಸಮಾಜ. ಬಹುಶಃ ಈ ಸಮಾಜಕ್ಕೆ ಇಲ್ಲಿಯವರೆಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಇಲ್ಲಿಯವರೆಗೆ ಈ ಸಮಾಜದ ಬಗ್ಗೆ ಯಾವ ಸರ್ಕಾರವನ್ನು ಗಣನೆಗೆ ತಗೊಳ್ಳಾರದಂಥ ಸರ್ಕಾರಗಳು ನಡೆದು ಹೋಗಿರುವಂಥದ್ದು. ಆದರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರು ಈ ಸಮಾಜದ ಬಗ್ಗೆ ನಿನ್ನೆ ತಾನೇ ನಡೆದಿರುವಂಥ ಅಧಿವೇಶನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿರತಕ್ಕಂಥದ್ದು. ಈ ಸಮಾಜಕ್ಕೆ ಒಂದು ಅಭಿವೃದ್ಧಿಯ ಮಂಡಳಿಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನಿಟ್ಟುಕೊಂಡು ಈ ಸಮಾಜದ ಬಗ್ಗೆ ಚಿಂತನೆಯನ್ನು, ಈ ಸಮಾಜದ ಬಗ್ಗೆ ಕಳಕಳಿಯನ್ನಿಟ್ಟುಕೊಂಡು ಸರ್ಕಾರದ ಗಮನವನ್ನು ಸೆಳೆದಿರತಕ್ಕಂಥ ಶಾಸಕರಿಗೆ ಅಭಿನಂದನೆಗಳನ್ನು ಈ ಸಮಾಜದ ವತಿಯಿಂದ ನಾವು ಹೇಳಬೇಕಾಗ್ತದೆ. ಈ ಸಮಾಜ ಸುಮಾರು ಸಾವಿರಾರು ವರ್ಷಗಳಿಂದ ಈ ಸಮಾಜದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಇರಬಹುದು, ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಜಂಗಮ ಸಮಾಜ. ತಿರುಗಿ ತಂದು ಕರೆದು ಉಣ್ಣುವಂಥ ಸಮಾಜ ಜಂಗಮ ಸಮಾಜ. ಪ್ರತಿಯೊಬ್ಬರೂ ಕೂಡ ಪ್ರೀತಿಸುವಂಥ ಸಮಾಜ ಜಂಗಮ ಸಮಾಜ. ಆದರೆ ಈ ಸಮಾಜಕ್ಕೆ ಇಲ್ಲಿಯವರೆಗೆ ರಾಜಕೀಯವಾಗಿ ಯಾವುದೇ ಸೌಕರ್ಯಗಳನ್ನು ಕೊಡಲಾರದಂಥ ಕೆಲವೊಂದು ಸರ್ಕಾರಗಳಿದ್ದು, ಆದರೆ ಇವತ್ತು ಈ ಸರ್ಕಾರದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಅಭಿಮಾನಿಗಳಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರು ಧ್ವನಿ ಎತ್ತಿದ್ದಕ್ಕೆ ಭಾಳ ಸಂತೋಷ ಹಾಗೂ ಖುಷಿ ಕೊಡುವಂಥ ವಿಚಾರ. ಅದಕ್ಕಾಗಿ ಈ ಸಮಾಜದ ವತಿಯಿಂದ ಅವರಿಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬರುವ ಸುಮಾರು ಈಗ 6 ತಿಂಗಳ ಹಿಂದೆ ಈ ಕಲಬುರಗಿ ಜಿಲ್ಲೆಯಿಂದ ಜಂಗಮ ಕ್ಷೇಮ ಅಭಿವೃದ್ಧಿ ಸಂಘದಿಂದ ಈ 224 ಶಾಸಕರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಜಂಗಮ ಕ್ಷೇಮ ಅಭಿವೃದ್ಧಿಯ ಸುಮಾರು ಬಹಳಷ್ಟು ಜನ ಅಧ್ಯಕ್ಷರನ್ನು ಒಳಗೊಂಡು ಎಲ್ಲ ಪದಾಧಿಕಾರಿಗಳು ಹೋಗಿ ಮನವಿಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿವರೆಗೆ ಯಾವ ಒಬ್ಬ ಶಾಸಕರು ಕೂಡ ಆ ಧ್ವನಿಯನ್ನು ಎತ್ತದೇ ಇರೋದಕ್ಕಾಗಿ ನಮ್ಮ ಭಾಗದ ಶಾಸಕರು ಈ ಭಾಗದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಭಾಳಷ್ಟು ಕುಟುಂಬಗಳು ಜಂಗಮ ಸಮಾಜ, ಬಡತನದಲ್ಲಿರುವಂಥ ಜಂಗಮ ಸಮಾಜ. ಹಿಂದೆ ಈ ಸಮಾಜಕ್ಕೆ ರಾಜಾಶ್ರಯ ಇತ್ತು. ಆದರೆ ಇವತ್ತು ಯಾರ್ದೂ ಆಶ್ರಯ ಇಲ್ಲದಂಗೆ ಬಡತನದಲ್ಲಿರುವಂಥ ಜಂಗಮ ಸಮಾಜ ಕೂಲಿ ನಾಲಿ ಮಾಡಿ, ಭಿಕ್ಷಾ ಬೇಡಿ, ಎಲ್ಲೋ ಕೆಲಸವನ್ನು ಮಾಡಿ ಬದುಕುವಂಥ ಪರಿಸ್ಥಿತಿ, ಪುರೋಹಿತ ಮಾಡಿ ಬದುಕುವಂಥ ಸಮಾಜ ನಮ್ಮ ಜಂಗಮ ಸಮಾಜ ಆಗಿದೆ. ಅದಕ್ಕೆ ಸರ್ಕಾರದಿಂದ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನೆ, ಪದಾಧಿಕಾರಿಗಳ ಪದಗ್ರಹಣ, ಸಾರ್ಥಕ ಸೇವಾ ಶಿರೋಮಣಿ ಪ್ರಶಸ್ತಿ ಪ್ರದಾನ ಮತ್ತು ಕವನ ಸಂಕಲನ ಬಿಡುಗಡೆ ಸಮಾರಂಭವು ಮಾರ್ಚ್ 29ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷೆ ರೇಣುಕಾ ರಮೇಶ್ ಅಡಾಂಗೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 29ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಯುಟಿ ಖಾದರ್ ಅವರು ಉದ್ಘಾಟಿಸುವವರು. ಅಫ್ಜಲ್ಪುರದ ಮಳೇಂದ್ರ ಶಿವಾಚಾರ್ಯರು, ಶರಣಬಸವ
ಬಸವ ವಿಶ್ವವಿದ್ಯಾಲಯದ ಕುಲಪತಿ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಸಂಘದ ರಾಜ್ಯ ಅಧ್ಯಕ್ಷೆ ರೋಶಿನಿ ಗೌಡ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕವನ ಸಂಕಲನ ಬಿಡುಗಡೆ ಮಾಡುವವರು. ಈ ಸಮಾರಂಭದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು. ಇನ್ನು ಅಂದಿನ ದಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಮತ್ತು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಗುವುದು ಎಂದರು. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ನೆನೆಸುತ್ತಾ, ಹಾಗೆ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಹೋರಾಡಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒಣಕೆ ಓಬವ್ವ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಮೇರಿ ದೇವಾಶಿಯ ಹಾಗೂ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಹಾಗೆ ಮುಂತಾದ ಮಹಿಳೆಯರನ್ನು ನಾವು ಇವತ್ತು ಸ್ಮರಿಸುತ್ತಾ, ದಿನಾಂಕ 29/3/2026 ಬೆಳಿಗ್ಗೆ 10:45 ಸ್ಥಳ ಪಂಡಿತ್ ರಂಗ್ ಮಂದಿರ್ ಕಲಬುರಗಿಯಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿಯ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಮತ್ತು ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಪ್ಪಾಜಿಯವರಾದಂಥ ಶ್ರೀ ಶಿವಾಚಾರ್ಯ ಶಿವಾಚಾರ್ಯರು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನ ವಹಿಸಲಿದ್ದಾರೆ. ಹಾಗೂ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಕೂಡ ಅಧ್ಯಕ್ಷರು, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ UT ಖಾದರ್, ಮಾನ್ಯ ಸಭಾಧ್ಯಕ್ಷರು ವಿಧಾನಸಭೆ ಕರ್ನಾಟಕ ಸರ್ಕಾರ, ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ತಮ್ಮ ಒಂದು ಆಶೀರ್ವಾದ ಹಾಗೂ ನಮ್ಮ ಎಲ್ಲ ಸಂಘಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಮತ್ತು ಕಲಬುರಗಿ ಉಸ್ತುವಾರಿ ಸಚಿವರು ಕೂಡ ಕರ್ನಾಟಕ ಸರ್ಕಾರ ಅವರಿಗೂ ಕೂಡ ನಾವು ಆಹ್ವಾನಿಸಿ ಸೌಜನ್ಯ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ಮರು ತನಿಖೆ ನಡೆಸಬೇಕು. ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ, ಕೊಲೆ, ಅಸಹಜ ಸಾವುಗಳ ನಾಪತ್ತೆ ಪ್ರಕರಣಗಳ ತನಿಖೆಯ ವಿವರಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ಎಂದು ಭಾರತೀಯ ಮಹಿಳಾ ಒಕ್ಕೂಟದ ಕಲಬುರಗಿಯ ಪದ್ಮಾವತಿ ಪಾಟೀಲ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿರುವ ಸೌಜನ್ಯ ಪ್ರಕರಣದ ಮರು ತನಿಖೆ ಅರ್ಜಿ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಮರು ತನಿಖೆಗೆ ಬದ್ಧವಾಗಿ ನಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಮರು ತನಿಖೆಗೆ ವಿರೋಧ ವ್ಯಕ್ತಪಡಿಸಬಾರದು. ಕರ್ನಾಟಕ ಹೈಕೋರ್ಟ್ ಆದೇಶದಂತೆ 74 ಅಸಹಜ ಸಾವುಗಳಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಹಾಗೂ ಸಾರ್ವಜನಿಕ ಪರಿಶೀಲನೆಗೆ ಒದಗಿಸಬೇಕು. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ನ್ಯಾಯಾಲಯವು ತನ್ನ 2023ರ ತೀರ್ಪಿನಲ್ಲಿ ಹೇಳಿದಂತೆ ತಪ್ಪಿತಸ್ಥ ಅಧಿಕಾರಿಗಳು ಯಾರು ಎಂಬುದು ಅಕಿಟಲ್ ಸಮಿತಿ ತಕ್ಷಣವೇ ಗುರುತಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಸಾಕ್ಷಿ ನಾಶ ಮಾಡಿದವರ ಮತ್ತು ಪ್ರಕರಣವನ್ನ ದಿಕ್ಕು ತಪ್ಪಿಸುತ್ತಿರುವವರ ವಿರುದ್ಧ ಸರ್ಕಾರ ಕಾನೂನು ರೀತ್ಯ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ದಶಕದಿಂದ ಹೋರಾಟಗಳನ್ನ ಮಾಡ್ಕೋತ ಬಂದರೂ ಕೂಡ ಅಲ್ಲಿ ಕೊಲೆ ಮತ್ತು ಅನ್ಯಾಯ, ಅತ್ಯಾಚಾರ ಒಳಗೊಂಡ ಕುಟುಂಬಕ್ಕೆ ನ್ಯಾಯವನ್ನು ಸಿಗದೇ ಇದ್ದ ಕಾರಣಕ್ಕಾಗಿ ಇವತ್ತು ಹೋರಾಟಗಾರರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಏನಪ್ಪ ಅಂತಂದರೆ, ಸೌಜನ್ಯಳ ತಾಯಿ ಮರು ತನಿಖೆಗೆ ಒಂದು ಬೇಡಿಕೆಯನ್ನು ಇಟ್ಟಾಗ ಇವತ್ತು ಸರ್ಕಾರ ಮರು ತನಿಖೆ ಮಾಡಲು ಆದೇಶವನ್ನು ನೀಡಿದೆ. ಆ ಆದೇಶಕ್ಕೆ ಇವತ್ತು ನಾವು ಕೊಂದವರು ಯಾರು, ಈ ಒಂದು ಆಂದೋಲನದ ಸಂಘಟನೆಗಾರರು ಎಲ್ಲರೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಮಹಿಳೆಯರ ಮೇಲಿನ ಅತ್ಯಾಚಾರ, ಕೊಲೆ ಯಾರು ಮಾಡಿದ್ರು, ಯಾಕೆ SIT ಸಂಪೂರ್ಣವಾದ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಅಲ್ಲಿ ಕೊಲೆಯಾದ ಹೆಣ್ಣು ಮಕ್ಕಳಿಗೆ, ಕೊಲೆಯಾದ ಕುಟುಂಬಕ್ಕೆ, ಅತ್ಯಾಚಾರ ಒಳಗಾದ ಕುಟುಂಬಕ್ಕೆ ನ್ಯಾಯ ಕೊಡುವಲ್ಲಿ ಯಾಕೆ ಹಿಂದೇಟು ಆಗ್ತಾ ಇದೆ ಅನ್ನೋದನ್ನು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಕೊಂದವರು ಯಾರು, ನಾವು ಅವರು ಇವರು ಅಂತ ಹೇಳಲ್ಲ. ನಾವು ಯಾರ ಮ್ಯಾಗೂ ಅಪವಾದವನ್ನು ಕೊಡ್ತಾ ಇಲ್ಲ. ಕೊಲೆ ಆಗಿದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ, ಕೊಲೆ ಆಗಿದೆ ಅಂತೂ ಗೊತ್ತಿದೆ, ಯಾರು ಮಾಡಿದ್ರು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ.
ನಮ್ಮ ಬೇಡಿಕೆ ಇಷ್ಟೇ, ಕೊಂದವರು ಯಾರು ಅವರನ್ನು ಶಿಕ್ಷೆಗೊಳಪಡಿಸಿ, ಯಾರು ಅನ್ಯಾಯ ಅತ್ಯಾಚಾರಕ್ಕೆ ಒಳಗಾದ ಕುಟುಂಬಗಳಿಗೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ 2026 ಒಂದು ನಿರ್ದೇಶನ ಮಾಡಿದೆ. ಏನಪ್ಪ ಅಂತಂದರೆ 74 ಅಸಹಜ ಸಾವುಗಳಿಗೆ ಅಸಹಜ ಸಾವುಗಳೇನಾಗಿದ್ದಾವಲ್ಲ ಅದಕ್ಕೆ ನ್ಯಾಯ ಕೊಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಇದು ಆದೇಶ ಕೂಡ SIT ಆಗಲಿ, ಇವತ್ತು ಅಲ್ಲೇ ತನಿಖಾ ತಂಡಗಳಾಗಲಿ ಎಷ್ಟರ ಮಟ್ಟಿಗೆ ಅವರು ತನಿಖೆಯನ್ನು ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನು, ಭರವಸೆ ಹುಸಿ ಆಗ್ತದೋ ಅಥವಾ ಭರವಸೆಯನ್ನು ಉಳಿಸ್ಕೋತಾರೋ ಅನ್ನೋದನ್ನು ನಮ್ಮ ಎಲ್ಲ ಮಹಿಳೆಯರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ನಾವು ದೇಶಾದ್ಯಂತ ಮಹಿಳೆಯರ ಪರ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಂವಿಧಾನವನ್ನು ಕೊಟ್ಟು ಮಹಿಳೆಯರು ನಿಂತು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ನಾನು ಒಬ್ಬ ಮಹಿಳೆ ಧೈರ್ಯವಂತಳಾಗಿ ನಾನು ಎಲ್ಲಾದರೂ ಮುಂದೆ ಹೋಗ್ತೀನಿ, ಹೋಗಿ ಬರ್ತೀನಿ ಅನ್ನೋದನ್ನು ಒಂದು ಹೆಣ್ಮಕ್ಳಿಗೆ ಒಂದು ಶಾಸನವನ್ನು ಬರೆದ್ರೆ, ಇವತ್ತಿನ ಈ ಜಗದಲ್ಲಿ ಒಬ್ಬ ಮಹಿಳೆ ಶಾಲೆಗೆ ಹೋದ ಒಬ್ಬ ಬಾಲಕಿ ಮನೆಗೆ ಬರಲಿಕ್ಕೆ ಗ್ಯಾರಂಟಿ ಇಲ್ಲ ಅಂತಂದರೆ ಇವತ್ತಿನ ಮಹಿಳೆಯರ ಬಗ್ಗೆ ಸರ್ಕಾರ ಯಾವ ಮಟ್ಟಿಗೆ ವಿಚಾರ ಮಾಡ್ತಾ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತದೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾ ಇದೆ. ಈ ಬೇಟಿ ಬಚಾವ್ ಬೇಟಿ ಪಡಾವ್ ಎಲ್ಲಿದೆ? ಬೇಟಿ ಪಡಾವ್ಕೆ ಅಂತ ಹೋದವಳು ಮನೆಗೆ ಬರ್ಲಿಕ್ಕೆ ದಿಕ್ಕಿಲ್ಲ, ಕೆಲಸಕ್ಕೆ ಅಂತ ಹೋದ ಹೆಣ್ಮಗಳು ಮನೆಗೆ ಬರ್ತಾಳೆ ಅಂತ ಗ್ಯಾರಂಟಿ ಇಲ್ಲ. ಅಂದರೆ ಅಂಗನವಾಡಿ ಕೇಂದ್ರ, ಶಾಲೆಯ ಬಿಸಿ ಊಟ, ಪಡಿತರ ಪೂರೈಕೆಗೆ ಕಲಬುರಗಿಯ GI ಟ್ಯಾಗ್ ತೊಗರಿ ಪೂರೈಕೆ ಮಾಡಬೇಕು ಎಂದು ತೊಗರಿ ಉತ್ಪಾದಕರ ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಇಂಗಿನ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತೊಗರಿ ಮಂಡಳಿಯನ್ನು KMF ಮಾದರಿಯಂತೆ ಪರಿಶೀಲಿಸಿದ್ರೆ ಆ ಎಲ್ಲಾ ಸಂಸ್ಥೆಯಿಂದಲೇ ನೇರವಾಗಿ ರೈತರ ತೊಗರಿ ಖರೀದಿಸಲು ಅನುಕೂಲವಾಗುತ್ತದೆ ಎಂದರು. ಬೇಳೆಕಾಳು ಉತ್ಪಾದಕರ ಹಿತ ಕಾಯುವ ಉದ್ದೇಶದಿಂದ ನೀತಿ ನಿಯಮ ಮರುಪರಿಶೀಲಿಸಲು ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ, ಗೊಬ್ಬರ ಮೊದಲಾದವುಗಳು ಸಲುವಾಗಿ ಪ್ರೋತ್ಸಾಹಧನ ನೀಡುವುದು ಅಗತ್ಯವಾಗಿದೆ ಎಂದರು. ಅರಿಶಿಣ ಅಥವಾ ಈ ಚಣಗಿ ಬೇಳೆ ಅಂತೀವಿ ನಾವು ಅದರ ಆಮದು ಏನು ಕೇಂದ್ರ ಸರ್ಕಾರ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತು, ಅದರಿಂದ ರೈತರ ಮೇಲೆ ಒಂದು ದುಷ್ಪರಿಣಾಮ ಆಯಿತು. ಏನಾಯಿತು? ಇವತ್ತು ತೊಗರಿ ಏನಿದೆ ಮಾರ್ಕೆಟಲ್ಲಿ 6,000 ರೂಪಾಯಿ ಕ್ವಿಂಟಲ್, 6,500 ಕ್ವಿಂಟಲ್, ಭಾಳ ಆದರೆ 7,000 ಕ್ವಿಂಟಲ್ ಮಾರ್ತದೆ. ಆದರೆ 2 ವರ್ಷದ ಹಿಂದೆ ತಮಗೆ ಗೊತ್ತಿದೆ 12-13 ಸಾವಿರ ಮಾರ್ತಿದ್ವಿ ನಾವು ತೊಗರಿ. ಮತ್ತು ಅದು ಇನ್ನೊಂದು ಸಲ 2007ರಲ್ಲಿ ಮತ್ತು 2005ರಲ್ಲಿ 15,000 ರೂಪಾಯಿಗಿತ್ತು ಬೆಲೆ. ಈ ಹಿಂದಿನ ಸರ್ಕಾರ ಏನು ಮಾಡಿದರು, ಈ ಚಣಗಿ ಬೇಳೆ ಅಥವಾ LOP ಅನ್ನೇನಿದಿಲ್ಲ, LOPನ ಬ್ಯಾನ್ ಮಾಡಿದರು. ಇದು ಕಾಯಿಲೆ ಬರ್ತದೆ, ಇದು ಕ್ಯಾನ್ಸರಸ್ ಇದೆ, ಇದರಲ್ಲಿ ಅಂಶಗಳಿದ್ದಾವೆ, ಅದಕ್ಕೆ ಇದನ್ನು ಉಪಯೋಗ ಮಾಡಬಾರ್ದು, ಹೊರಗಿನ ದೇಶದಿಂದ ತರಿಸ್ಬಾರ್ದು. ಯಾಕೆ ಅಂದರೆ ಹೊರಗಿನ ದೇಶದಲ್ಲಿ ಅದು 3,000 ರೂಪಾಯಿಗೆ ಮಾರ್ತಾರೆ ಒಂದು ಕ್ವಿಂಟಾಲಿಗೆ. ಕೆಲವು ದೇಶಗಳಲ್ಲಿ ಬೆಳೀತಾರೆ, ಅದನ್ನು ನಮ್ಮ ದೇಶದಲ್ಲೂ ಬೆಳೀತಾರೆ, ಈಗಲೂ ಬೆಳೀತಾರೆ, ಆದರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಬೆಳೀತಾರೆ ಇಲ್ಲಿ. ಆದರೆ ಹೊರಗಿನ ದೇಶದಲ್ಲಿ ಬೆಳೆದರೂ ಈಗ ಕೇಂದ್ರ ಸರ್ಕಾರ ಏನಿದೆ ಅಲ್ಲ, ಅವರು ಬಹಳ ಪ್ರಮಾಣದಲ್ಲಿ ಅದನ್ನು ಆಮದು ಮಾಡಿಕೊಂಡ್ರು. ಆ ಆಮದು ಮಾಡ್ಕೊಂಡು ಕೂಡಲೇ ಎಲ್ಲ ಬಡವರು, ವಿಶೇಷವಾಗಿ ಕೆಲ ಜನರು ಅದನ್ನೇ ಉಪಯೋಗ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಬೇರೆ ಯಾವುದು ಬೇಳೆಕಾಳು ತಗೊಳ್ಳಿಲ್ಲ. ಇದರ ಪರಿಣಾಮ ಏನಾಯಿತು? ನನ್ನ ಒಬ್ಬ ಸ್ನೇಹಿತ ರಾಮ್ಪಾಲ್ ಜಾಟ್ ಅಂತ, ರಾಜಸ್ಥಾನದವರು, ಅವರು ನಮ್ಮ ಸಂಘಟನೆಗಳಲ್ಲಿ ಜೊತೆಗಾರ ನಮಗೆ. ರಾಮ್ಪಾಲ್ ಜಾಟ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದರು. ಏನಂತ ಅರ್ಜಿ ಹಾಕಿದರು? ಬೇಳೆಕಾಳುಗಳ ಬೆಳೆಗಾರರಿಗೆ ತೊಂದರೆ ಆಗ್ತಾಯಿದೆ, ಮಾರ್ಕೆಟ್ನಲ್ಲಿ ಬೆಲೆ ಸಿಗ್ತಾ ಇಲ್ಲ, ಬೆಲೆ ಸಿಗದೇ ಇದ್ದರೆ ಅವರು ಉಳಿಯೋಂಗಿಲ್ಲ, ಮತ್ತು ಆರೋಗ್ಯಕರವಾದಂಥ ಬೇಳೆ ಅಲ್ದಿರೋದನ್ನು ತರಿಸಿ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ಒಂದು ಅರ್ಜಿ ಗುಜರಾಯಿಸಿದ್ರು ಸುಪ್ರೀಂ ಕೋರ್ಟ್ನಲ್ಲಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನವರು ಒಂದು ಆದೇಶ ಮಾಡಿದರು. ಅದನ್ನು ಮುಖ್ಯ ನ್ಯಾಯಾಧೀಶರೇ, ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ರವರೇ
ಕೇಳಿ ಒಂದು ಆದೇಶ ಮಾಡಿದರು. ಆ ಆದೇಶದ ಒಂದು ಪ್ರತಿ ತಮಗೆ ಕೊಟ್ಟು ಆ ಆದೇಶ ಮತ್ತು ಅದರ ಮೇಲೆ ಅದೇ ಕಾಲದಿಂದಲೂ ಪ್ರಾಣದ ಹಂಗನ ತೊರೆದು ಗ್ರಾಮಗಳಲ್ಲಿ ಗಸ್ತು ತಿರುಗಿ ತಳವಾರಿಕೆ ಮಾಡುತ್ತಿದ್ದ ತಳವಾರ ಜನಾಂಗದವರನ್ನ ಪರಿಶಿಷ್ಟರ ಪಟ್ಟಿಯಿಂದ ಕೈಬಿಡುವ ಹುನ್ನಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘದ ವತಿಯಿಂದ ಹಲವಾರು ಕಾರ್ಯಕರ್ತರು ಅಫ್ಜಲ್ಪುರದ ತಹಸೀಲ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ತಳವಾರ ಸಮಾಜದ ನೈಜ ಸದಸ್ಯರಿಗೆ ಯಾವುದೇ ಅಡಚಣೆ ಇಲ್ಲದೆ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಸರ್ಕಾರದ ಸ್ಪಷ್ಟ ಆದೇಶಗಳಿದ್ರೂ ಸ್ಥಳೀಯ ಮಟ್ಟದಲ್ಲಿ ಅನಗತ್ಯ ಅಡಚಣೆ ಸೃಷ್ಟಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಅಫ್ಜಲ್ಪುರ ತಾಲೂಕಿನ ಗ್ರೇಟ್ ತಹಸೀಲ್ದಾರ್ ಶರಣಬಸಪ್ಪ ಅವರು ಸುಮಾರು 1 ವರ್ಷದಿಂದ ನೈಜ ತಳವಾರ ಜಾತಿಯ ಜನರಿಗೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡದೆ ತಡೆ ಹಿಡಿದು ತೊಂದರೆ ಕೊಟ್ಟು ಅನೇಕ ಜನರ ಜೀವನ ಭವಿಷ್ಯ ಹಾಳು ಮಾಡಿದ್ದಾರೆ. ಇದರಿಂದ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ತಳವಾರ ಮಕ್ಕಳಿಗೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರಗಳು ನೀಡದೇ ಇರುವುದರಿಂದ ವಿದ್ಯಾರ್ಥಿ ವೇತನ ಸಿಗುತ್ತಿಲ್ಲ, ಉನ್ನತ ವಿದ್ಯಾಭ್ಯಾಸ ಮಾಡಲು ಪ್ರವೇಶ ಸಿಗುತ್ತಿಲ್ಲ, ಎಸ್ಟಿ ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ಸೌಲಭ್ಯಗಳು ನೌಕರಿ ಪಡೆಯಲು ಆಗದೆ ನೌಕರಿಗಳಲ್ಲಿ ಮುಂಬಡ್ತಿ ಸಿಗದೆ ತೊಂದರೆಗೆ ಒಳಗಾಗಿ ಅವರ ಜೀವನ ಹಾಳಾಗುತ್ತಿದೆ. ಇದಕ್ಕೆಲ್ಲ ಅಫ್ಜಲ್ಪುರ ತಾಲೂಕಿನ ಗ್ರೇಟ್ ತಹಸೀಲ್ದಾರ್ ನೇರ ಕಾರಣರಾಗಿದ್ದಾರೆ. ಇವರನ್ನು ಈ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು. ಇವತ್ತು ಪೊಲೀಸ್ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ. ಮತ್ತೆ ಕೇಳ್ತಾ ಇಲ್ಲ, ನಾವು ನೇರವಾಗಿ ಸರ್ಕಾರಕ್ಕೆ ಒಂದು ಮೆಸೇಜ್ ಮಾಡ್ತೀವಿ. ಹೇಳ್ಬೇಕು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಇದು ರೆಡಿ ಮಾಡಲ್ಲ, ನಾವು ಹೋರಾಟ ಮುಂದುವರಿಸ್ತೀವಿ, ನಮಗೆ ನ್ಯಾಯ ತಗೋಬರ್ಬೇಕು. ಏನಪ್ಪ ಫಸ್ಟ್ ಅಂದ್ರೆ ಸರ್ಟಿಫಿಕೇಟ್ ಹೋಗ್ಬೇಕು. ಕೂಡಲೇ ನಮ್ಗೆ ಏನ್ ಮಾಡ್ಬೇಕು, ನಾವು ಕವರ್ ಯಾರು ಫಸ್ಟ್ ಹೇಳ್ಬೇಕು. ನಮಗ ಕವರ್ ಯಾರು, ಯಾವ ಜಾತಿಯಲ್ಲಿ ಬರ್ತೀವಿ, ಯಾವ ಕಾಲದಲ್ಲಿ ಬರ್ತೀವಿ, ನಾವು ಫಸ್ಟ್ ಹೇಳ್ತಾರೆ. ನಮಗ ಒಂದು ನಾವು ಬಂದ್ಬೇಕು ಯಾರು ನಮಗೆ ಕವರ್ಗೆ ಕೊಡುವಂತ ಹೇಳಲ್ಲ, ಅದು ರೈಟಿಂಗ್ ಬೇಕು. ನಮಗೆ ಗ್ರೇಟ್ ತಹಸೀಲ್ದಾರ್ ಸಾಹೇಬರು ನಾವು 4 ಸಲ ಹೋರಾಟ ಮಾಡಲಾಗುತ್ತೇವೆ. ಪ್ರತಿ ಸಲ ನೀವು ಹೋಗ್ತಾರೋ ನಾವು ಹೋರಾಟ ಮಾಡಿದ್ರೆ ಹೋಗೋದು ನಮಗೋದು ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಬೇರೆ ಹೇಳ್ತಾರೋ ಇಲ್ಲಪ್ಪ ಪುಸ್ತಕ ಬಂದಾರ. ಅದೇ ಮಾನ್ಯ ನಾವು ಈಗ 23ನೇ ತಾರೀಕು ಹೋರಾಟ ಮಾಡಿದ್ರೆ 24ನೇ ತಾರೀಕು ನಂತರವರು ಇಲ್ಲಿ ಬರ್ತಾರೆ. ಇಲ್ಲಿ ಎದಕ್ಕೆ ಬರ್ತಾರಪ್ಪ ಅಂದ್ರೆ ಎಲ್ಲ ಅಸಲಿಯ ನಕಲಿಯರವರು ಜನ ಕಾರಣಭೂತವಾಗಿ ಅಂತೆಗೆ ಅರೆ ನಾವು ಈಗೆಲ್ಲ ನಿಮ್ಗೆ ಯಾವಾಗ ಓಪನ್ ಜನ ಮಾಡ್ತೇವೆ. ನೀವು ನಾಯಕ ಸಮಾಜದವ್ರಿಗೆ ಅನ್ನೋದು ನಮ್ಕುಮಾರ್ ಮಾಲಿಪಟ್ಟವ್ರಿಗೆ ನಾವು ಯಾವತ್ತಿಗೂ ಒಪ್ಪಂದ ಪ್ರಶ್ನೆ ಈಗಲೂ ನಿಮ್ಗೆ ದಾಖಲಾತಿ ಸಮೇತ ಬರಬೇಕು. ಯಾಕಂದ್ರೆ ನೀವು 7 ಸುತ್ತನೆ ತೋರಿಸ್ತೀನಿ, ಆ 2 ಸುತ್ತನೆ ಏನು ಸ್ವಲ್ಪ ಚಂದ ಹೋಗಿ ಕಳ್ತಾರ್ರಿ ಎಲ್ಲ ಅದು ಕಳ್ತಾರೆ. ಸ್ವಲ್ಪ ಹೋಗ್ಬೇಕು, ನೀವು ಹೋಗಕ್ಕೆ ಏನಾಗ್ತದ ಅವಾಗ ನೋಡ್ಬೇಕು. ಎಲ್ಲಿ ಯಾವುದೇ ಅಲ್ಲಿ ಯಾವಾಗ ಸುತ್ತಲದಲ್ಲಿ ಅವರಿಗೆ ಕುಡುವಂತೆ ಯಾವಾಗ ಸುತ್ತೋದಿಲ್ಲ. ಇವರು ಏನಂದ್ರೆ ಹಾರಿಸೂತ್ರ ಹೇಳಕತ್ತಾರ. ಇವತ್ತು ಹಾರಿಸೂತ್ರ ಕೇಳಕ್ಕೆ ಸಾಕಾಗ್ಯದ. 1 ವರ್ಷ ಆಯ್ತು ಬಂದಾಗಿ. ಈಗ ಹೆಂಗದ ಅಂದ್ರೆ ಸಾಲಿ ಕೊಡ್ಬೇಕು, ಮುಂದೆ ಮಕ್ಕಳು ಸಾಲಿ ಅಡ್ಮಿಷನ್ ಮಾಡ್ತಾವ. ಈಗ ನವೋದಯ ಆಗ್ಯಾವ, ಈಗೆಲ್ಲ ಮಕ್ಕಳು ಯಾರು ಕೇಳ್ತಾರ. ಅದೇ ಒಂದು ಯಾರೋ ಒಬ್ರು ಹೋರಾಟ ಮಾಡಕತ್ತೇವ್ರು ಏನೋ ಹೋರಾಟ ಮಾಡೋ ತೊಂದರೆ ಆಗ್ತದ. ಹರಿತವಾದ ಆಯುಧದಿಂದ ಪತ್ನಿಯ ಕತ್ತು ಕತ್ತರಿಸಿ ಆಕೆಯ ಮೇಲೆ ಕಾರು ಹತ್ತಿಸಿಕೊಂಡು ಹೋಗಿರುವ ಅಮಾನವೀಯ ಘಟನೆ ಅಫ್ಜಲ್ಪುರ ತಾಲೂಕಿನ ಬಳ್ಳೂರ್ಗಿ ಗ್ರಾಮದ ಹತ್ರ ನಡೆದಿದೆ. ಮಹಾರಾಷ್ಟ್ರದ ಬಾರಾಮತಿಯ ಸೆಹಲಿ ಎಂಬ 26 ವರ್ಷದ ಮಹಿಳೆಯನ್ನ ಆಕೆಯ ಪತಿ ಅಕ್ಷಯ್ ಎಂಬಾತನೇ ಅಮಾನವೀಯವಾಗಿ ಕೊಲೆ ಮಾಡಿ ಮೈ ಮೇಲೆ ಕಾರು ಹರಿಸಿಕೊಂಡು ಹೋಗಿದ್ದಾನೆ ಎಂದು ತಿಳಿದು ಬಂದಿದೆ. ಸೆಹಲಿ ಪತಿ ಅಕ್ಷಯ್ ಜೊತೆಗೆ ಮಹಾರಾಷ್ಟ್ರದ ಬಾರಾಮತಿಯಿಂದ ಅಫ್ಜಲ್ಪುರ ತಾಲೂಕಿನ ದೇವಲ್ಘಾನ್ಗಾಪುರಕ್ಕೆ ಕಾರಿನಲ್ಲಿ ಹೊರಟಿದ್ರು. ಮಾರ್ಗ ಮಧ್ಯದಲ್ಲಿ ಬರುವ ಅಫ್ಜಲ್ಪುರ ತಾಲೂಕಿನ ಬಳ್ಳೂರ್ಗಿ ಗ್ರಾಮದ ಹೊರವಲಯದ ಮುಖ್ಯ ರಸ್ತೆ ಬಳಿ ಅಕ್ಷಯ್ ಕಾರನ್ನು ನಿಲ್ಲಿಸಿ ಹರಿತವಾದ ಆಯುಧದಿಂದ ಪತ್ನಿಯ ಕತ್ತು ಕತ್ತರಿಸಿ ಮೈ ಮೇಲೆ ಕಾರು ಹರಿಸಿಕೊಂಡು ಹೋಗಿದ್ದಾನೆ ಎಂದು ತಿಳಿದು ಬಂದಿದೆ. ನಡು ರಸ್ತೆಯಲ್ಲಿ ಮಹಿಳೆಯ ಕೊಲೆ ನಡೆದಿದ್ರೂ ಕೂಡ ರಸ್ತೆ ಮೇಲೆ ಓಡಾಡುತ್ತಿದ್ದ ವಾಹನ ಸವಾರರು ನೋಡುತ್ತಾ ನಿಂತು ಅಮಾನವೀಯ ತೋರಿದ್ರು ಎಂದು ಎನ್ನಲಾಗುತ್ತಿದೆ. ಈ ಭಯಭೀತ ಮತ್ತು ಭಯಾನಕ ದೃಶ್ಯವನ್ನ ಕೆಲವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಮಾರ್ಚ್ 27ರಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ
ಮಾದಿಗ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲೇ ಸಂಚರಿಸಿ ದತ್ತಾಂಶವನ್ನು ಸಂಗ್ರಹಿಸಿದ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು. ಸುಪ್ರೀಂ ಕೋರ್ಟ್ ಆದೇಶವನ್ನು ರಾಜ್ಯ ಸರ್ಕಾರ ಉಲ್ಲಂಘಿಸಿ ಅಲ್ಲದೆ ಎಬಿಸಿ ವರ್ಗಿಸಿದ ವರದಿಯನ್ನು ಜಾರಿಗೊಳಿಸಲು ವಿಫಲಗೊಂಡಿದೆ. ಮಾದಿಗ ಸಮಾಜ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿ ಸೌಲಭ್ಯದಿಂದ ಮಾದಿಗ ಸಮಾಜವು ಶೈಕ್ಷಣಿಕ, ಉದ್ಯೋಗ ಮತ್ತು ಆರ್ಥಿಕ ಸೌಲಭ್ಯ ಪಡೆಯಲು ವಂಚಿತರಾಗುತ್ತಾ ಬಂದಿದ್ದಾರೆ. ಸರ್ಕಾರ ವಿಶೇಷ ಸಚಿವ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಿ ಈ ಕೂಡಲೇ ರೋಸ್ಟರ್ ಬಿಂದು ಪದ್ಧತಿ ಅನ್ವಯವಾಗಿ 52,432 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡಿದರು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಒಳ ಮಿತ್ರ ಜಾರಿ ಬರಲೇಬೇಕು. ಮಾದಿಗರ ವಿರೋಧಿ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ದಲಿತ ಜನಜಾತಿ ಸಂಘ ಸಮಿತಿ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ವಿವಿಧ ಮಾದಿಗ ಸಂಘಟನೆಗಳಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರ ಮುಖಾಂತರ ಒಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿ ತರಬೇಕಂತೇಳಿ ಪ್ರತಿಭಟನೆ ಮುಖಾಂತರ ನಾವು ಕೇಳಿಕೊಳ್ಳೋದೇನೆಂದರೆ, ಈ ರಾಜ್ಯದ ಘನಮೆತ್ತ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಗಾಗಿ ಜೋತು ಬಿದ್ದು ಹೈಕಮಾಂಡ್ ಅವರ ಅಂತೆಯಂತೆ ಕಾರ್ಯನಿರ್ವಹಿಸುತ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಮಾಜದ ತುಳಿತಕ್ಕೊಳಗಾದ ಕಳೆದ 30 ವರ್ಷಗಳಿಂದ ಈ ಮಾದಿಗ ಸಮಾಜ ಹೋರಾಟ ಮಾಡುತ್ತಾ ಈ ಹೋರಾಟದಲ್ಲಿ ಸುಮಾರು ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನರ ಮೇಲೆ ಕೇಸುಗಳಾಗಿದ್ದಾವೆ. ಅವೆಲ್ಲ ಸಹಿಸಿಕೊಂಡು ಈ ಸಮಾಜ ಇನ್ನೂ ತುಳಿತಕ್ಕೊಳಗಾದಂಥ ಒಂದು ಪ್ರಬಲವಾದ ಶಕ್ತಿಗಳು ತಡೆಯುವ ಶಕ್ತಿ ಆಗ್ತದೆ. ಅದಕ್ಕೆ ಈ ಬರುವ ವಿಶೇಷ ಸಚಿವ ಸಂಪುಟದಲ್ಲಿ 27ರಂದು ಮಾನ್ಯ ಮುಖ್ಯಮಂತ್ರಿಗಳು ಯಾರಿಗೆ ಹೆದರದೆ ಮತ್ತು ಹೈಕಮಾಂಡ್ಗೆ ಒಂದು ಮಾನ್ಯತೆ ನೀಡದೆ ಒಂದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಹರಿಯಾಣದಲ್ಲಿ ಏನು ಮೀಸಲಾತಿ ಜಾರಿಯಾಗಿದೆ. ಈ ಕರ್ನಾಟಕದಲ್ಲಿ ಒಂದು ಪ್ರಬಲವಾದ ಶಕ್ತಿಗಳು ಈ ಮೀಸಲಾತಿ ತಡೆಹಿಡ್ತವೆ, ಆಗಬೇಕಂತ ಹೇಳ್ತವೆ. ಆದರೆ ವೈಜ್ಞಾನಿಕ ಯಾವುದು? ಒಬ್ಬ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲಿ ಸಂಚರಿಸಿ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. ಅದು ವರದಿ ಏನಂತಾರೆ ಇವರು? ಆ ವೈಜ್ಞಾನಿಕ ಅಂತಾರೆ. ವೈಜ್ಞಾನಿಕ ಯಾವುದು? ಆದರೆ ಈ ಮಾದಿಗ ಸಮಾಜಕ್ಕೆ ತುಳಿತಕ್ಕನ್ನ ಕುಳಿಬೇಕು, ಈ ಜನರು ಮುಂದೆ ಬರಬಾರ್ದು ಅಂತೇಳಿ ಕೆಲವು ಉದ್ದೇಶ ಹಿಡ್ಕೊಂಡು ಕೆಲವರು ಪ್ರತಿಭಟನೆ, ಕೆಲವರು ಧರಣಿ ಸತ್ಯಾಗ್ರಹ ಸರ್ಕಾರ ಮಾಡಿ ಒತ್ತಡ ತರ್ತಾರೆ. ಅದು ನಾವು ಯಾವುದೂ ಸಹಿಸಲ್ಲ. ಈ ಬರುವ ದಿನದಲ್ಲಿ ಈ ಸರ್ಕಾರ ಈ ಮಾದಿಗರಿಗೆ ಸಂಪೂರ್ಣ ಹೊಸ ನೀತಿ ತರದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಮತ್ತು ಈ ರಾಜ್ಯಕ್ಕೆ ಏನು ಮುಖ್ಯಮಂತ್ರಿ ಅಂತ ಹೇಳ್ಕೊತಾನ ಅದು ಎಲ್ಲ ಕಳೆದುಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡ. ಚಿಂಚೋಳಿ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಸವರಾಜ ಮಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಸಭೆಯನ್ನು ಉದ್ದೇಶಿಸಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಸವರಾಜ ಮಲ್ಲಿ ಮಾತನಾಡಿ, ಚಿಂಚೋಳಿ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ವಿವಿಧ ಯೋಜನೆಗಳು ತಾಲೂಕಿನ ಫಲಾನುಭವಿಗಳಿಗೆ ಎಲ್ಲಾ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು ಮತ್ತು ತಾಲೂಕಿನಲ್ಲಿ ಸಿಲಿಂಡರ್ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಭೆಯಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಚೌಹಾಣ್ ಮತ್ತು ಅನೇಕ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಮೈ ತಗೋರ್ ಮೇಡಮ್, ಗ್ಯಾಸ್ ಪ್ರಾಬ್ಲಮ್ ಇಲ್ಲಲ್ರಿ ಈಗ ಅಂಗಡಿಗಳ ಮೇಲೆ ಆಕ್ಷನ್ ರೆಡಿ ಆಗಬೇಕು ಮೇಡಮ್. ಯಾಕಂದ್ರೆ ಜನ ಇದ್ರೆ ಏನ್ ಮಾಡ್ರಿ ನೀವು ಹೋಟೆಲ್ ಏನ್ ಮಾಡ್ರಿ ಈಗ ಗೈಡ್ಲೈನ್ಸ್ ಪ್ರಕಾರ ಸೆಟಲ್ ಆಗಿದೆ ಅಲ್ಲಿ ಹೋದ್ರೆ ಅದು ಮತ್ತೆ ಜನ ಹೆಚ್ಚು ಸೇರೋಣ ಅಂತ ನೋಡ್ರಿ. ಯಾವುದೋ ಒಂದು ಏಜೆನ್ಸಿ
ಅಷ್ಟು ಗಣಿತ ಪರಿಕರಣ ಕೂಡ ಆಗಿದೆ ಸರ್. ಒಂದು ಪರ್ ಮಂತ್ ಸರ್ ಆಲ್ರೆಡಿ ಒಂದು ಸಿಯಾರ್ದು ನಾವು ಫ್ರೀ ಕರೆಂಟ್ ಕೂಡ ಆಗ್ತದೆ ಮತ್ತೆ ಸರ್. $24 ಕೋಟಿ 45 ಲಕ್ಷ ಸರ್. ಅದು ಚಿಂಚೋಳಿ ಅಕೌಂಟ್ ಯೋಜನೆ 11/6/2023 ಪ್ರಾರಂಭವಾಗಿ ಇಲ್ಲಿವರೆಗೆ ಚಿಂಚೋಳಿ ಮೂಲಕದಿಂದ 1,22 ಲಕ್ಷ ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇದು ಫೆಬ್ರವರಿ ಎಂಟರ ಮಾಹಿತಿ. ಹಾಗೂ 40 ಕೋಟಿ 46 ಲಕ್ಷ ಶಕ್ತಿ ಯೋಜನೆ ಆದಾಯ ನಮ್ಮ ಅದೇ ಏನಪ್ಪಾ ಅಂದರೆ ಒಂದು 15 ದಿನ ಹಿಂದೆ ಈಗ ಬಳಿ ಮತ್ತು ಐಪಿಎಸ್ಗೆ ಬಸ್ಸಿನ ಸೌಲಭ್ಯ ಇಲ್ಲ. ಆ ಎರಡು ಊರುಗಳಿಗೆ ಬಸ್ಸಿನ ಸೌಲಭ್ಯ ತಲುಪಿಸುತ್ತೇನೆ. ಹಾಗೂ ಬೆಂಕಿ ಬಳಿ ಒಂದು ಮಾಡಬೇಕಾಗಿತ್ತು, ಅದು ಈಗ ಪಾಲಕರಿಗೆ ಬಂದಿದೆ. ನಾಳೆಯಿಂದ ಬೆಂಕಿ ಬೆಳೆಯುವ ಪ್ರಾರಂಭ ಮಾಡ್ತೇವೆ. ಅದು ಏನೇ ಅಂದ್ರೆ ಜನರೇ ಅಂತ ವಸಿ ನಾವು ವಿದ್ಯಾರ್ಥಿ ಒಂದು ಸ್ವಲ್ಪ ಮಾಡಿ ನಾಳೆಯಿಂದ ಕೆಪಿಎಸ್ಸಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಕುರಿತು ಕೂಡಲೇ ಸಿಬಿಐ ತನಿಖೆಗೆ ಕೊಡಬೇಕೆಂದು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಈ ಕೂಡಲೇ ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ಮಾರ್ಚ್ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಅಸೋಸಿಯೇಷನ್ ಅಧ್ಯಕ್ಷ ಕಾಂತಕುಮಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿಯಲ್ಲಿ ನಡೆದಿರುವ ಎಲ್ಲ ಪರೀಕ್ಷೆಗಳಲ್ಲಿ ಅಕ್ರಮವಾಗಿರುವುದನ್ನು ಈ ಕೂಡಲೇ ಸಿಬಿಐ ತನಿಖೆಗೆ ಕೊಡಬೇಕೆಂದು ಲಕ್ಷಾಂತರ ಯುವಕರ ಪರವಾಗಿ ಕೇಳಿಕೊಳ್ಳುತ್ತೇವೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು 2,84,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದು ಕಳೆದ 5 ರಿಂದ 6 ವರ್ಷಗಳಿಂದ ರಾಜ್ಯದಲ್ಲಿ ಯಾವುದೇ ಸರಿಯಾದ ನೇಮಕಾತಿ ನಡೆದಿರುವುದಿಲ್ಲ. ಇದರ ಪರಿಣಾಮವಾಗಿ ರಾಜ್ಯದ ಯುವಕರು ನಿರುದ್ಯೋಗ ಸಮಸ್ಯೆಯಿಂದ ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದು, ಹಾಗೆ ಅಕ್ಷಯ ಸಂಘಟನೆ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಕೂಡ ಕೈಗೊಂಡಿದ್ದೇವೆ. ಇದರ ಪರಿಣಾಮವಾಗಿ ಸರ್ಕಾರ 30 ದಿನಗಳೊಳಗಾಗಿ ನೇಮಕಾತಿಯನ್ನು ಪ್ರಾರಂಭ ಮಾಡುವುದಾಗಿ ಭರವಸೆ ನೀಡಿದ್ದು, ಇವಾಗ ಮತ್ತೆ ವಿಳಂಬ ಮಾಡುತ್ತಿರುವುದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ. ಈ ಕೂಡಲೇ ಸರ್ಕಾರ ನೀಡಿರುವ ಭರವಸೆ ಮತ್ತೆ 30 ದಿನದ ಒಳಗಾಗಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲು ಒತ್ತಾಯಿಸಿ ಮಾರ್ಚ್ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. 56,432 ಹುದ್ದೆಗಳನ್ನ 1 ತಿಂಗಳೊಳಗಡೆ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು. 1 ತಿಂಗಳಾದರೂ ಕೂಡ ಇವಾಗ ಇನ್ನು ಇಲ್ಲಿವರೆಗೂ ನೋಟಿಫಿಕೇಶನ್ ಬಗ್ಗೆ ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಮತ್ತೆ ಈ ಕೂಡಲೇ 56,432 ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಜೊತೆಲಿ ಇನ್ನೂ 50,000 ಹುದ್ದೆಗಳನ್ನು ಇವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿ ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಅಟ್ಲೀಸ್ಟ್ 4 ವರ್ಷದಲ್ಲಾದರೂ ಇವು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಮಾಡ್ತಾ ಇರೋಂಥದ್ದು. ಮತ್ತು ಇದ್ರ ಜೊತೆಲಿ KPSCಯಲ್ಲಿ ಏನೋ ಪ್ರತಿಯೊಂದು ಎಕ್ಸಾಮ್ಸು KS ಇರ್ಬೋದು, PDO ಇರ್ಬೋದು, AE, JE ಎಲ್ಲ ಎಕ್ಸಾಮ್ಸಲ್ಲೂ ಹಗರಣ ಆಗಿದೆ ಪ್ರತಿಯೊಂದು ಹಂತದಲ್ಲಿ. ಈಗ KS ಎಕ್ಸಾಮಲ್ಲಿ ಒಂದೇ ರೂಮಲ್ಲಿ 10-15 ಜನ ಮೈನ್ಸ್ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಪಕ್ಕದಲ್ಲಿ ಕುತ್ಕೊಂಡು ಬಂದ್ರೂ ಎಕ್ಸಾಮ್ ಪಾಸ್ ಆಗಲ್ಲ ಅಂತ ಒಂದು ಇದರಲ್ಲಿ KS ಮೈನ್ಸ್ ಕ್ವಶನ್ ಆನ್ಸರ್ ಶೀಟ್ ಬಂಡಲ್ನ ಆಚೆ ತಗೊಂಡ್ಬಂದು ಲಾಡ್ಜಲ್ಲಿ ಕುತ್ಕೊಂಡು ತೊಗೊಂಡೋಗಿ ವಾಪಸ್ಸಲ್ಲೇ ಇಟ್ಟಿರೋಂಥದ್ದು. KS ಪ್ರಿಲಿಮ್ಸ್ OMR ಶೀಟ್ಸ್ನ ಇವರು ತೊಗೊಬಂದು ಆಚೆ ಫಿಲ್ ಮಾಡಿ ತೊಗೊಂಡು ವಾಪಸ್, ಅಂದರೆ ಸೇಮ್ ಕ್ಯಾಂಡಿಡೇಟ್ ಕಡೆನೇ ಫಿಲ್ ಮಾಡಿಸಿರೋಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. PDOದಲ್ಲಿ ಎಕ್ಸಾಮ್ಸಲ್ಲಿ ಇಲ್ಲಿ KAದಲ್ಲಿ 25-30 ಮಾರ್ಕ್ಸ್ ತೊಗೊಳಕ್ಕಾಗಲ್ಲ ಔಟ್ ಆಫ್ 200 ಮಾರ್ಕ್ಸ್ಗೆ. ಇಲ್ಲಿ KPSCಯಲ್ಲಿ 160, 170, 200 ಮಾರ್ಕ್ಸ್ಗೆ ಟಾಪರ್ ಇವರೇ ಇರ್ತಾರೆ. ಅಂದರೆ ಇಷ್ಟು ಹಗರಣ ಆಗ್ತಿದೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ. ಇದನ್ನ ಈ ಕೂಡಲೇ CBI ತನಿಖೆ ಮಾಡಬೇಕು KPSCಯಲ್ಲಿ. ಮತ್ತು ಈ ಮುಂದೆ ಆದಂಥ ಯಾವುದೇ ಎಕ್ಸಾಮ್ಸ್ ಇರ್ಬೋದು KPSCಗೆ ಒಂದು ನೋಟಿಫಿಕೇಶನ್ಸ್ ಕೊಡಬಾರ್ದು, ಎಲ್ಲ KE ಮುಖಾಂತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಇದ್ರ ಜೊತೆಲಿ ಏನು ನಾವು ಪ್ರಬುದ್ಧ ಅಕಾಡೆಮಿಯಲ್ಲಿ 500 ಜನಕ್ಕೆ ಸ್ಟೇ ಫಂಡ್ ಕೊಡಬೇಕಾಗಿರೋಂಥದ್ದು ಅದನ್ನು ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೆ KKRDB ಎರಡೂ ಕಂಬೈನ್ ಆಗಿ ನೋಟಿಫಿಕೇಶನ್ ಮಾಡಿದ್ರು. ನೋಟಿಫಿಕೇಶನ್ 500 ಜನಕ್ಕೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಸ್ಟೇ ಫಂಡ್ ಕೊಟ್ಟಿಲ್ಲ ಅವರು. ಅಲ್ಲಿ ಹೋಗಿ ಇಲಾಖೆ ಕೇಳಿದ್ರೆ ಇಲ್ಲಿರೋಂಥ ಒಂದು ಕಮಿಷನರ್ ಆಗಿರ್ಬೋದು, JD ಇರ್ಬೋದು, ಒಂದು ಲೆಟರ್ ಕೂಡ ಬರ್ತಿಲ್ಲ ಇವರಿಗೆ. ಎಷ್ಟು ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಅಂತಂದ್ರೆ ಇವರು ಒಂದು ಬುಕ್ ಫೆಸಿಲಿಟೀಸ್ ಕೊಡ್ತಿಲ್ಲ. ಅಲ್ಲಿರೋಂಥ 500 ಜನ ಮಕ್ಕಳಿಗೆ ಸ್ಟೇ ಫಂಡ್ ಇವರು ಫ್ರೀ ಕೋಚಿಂಗ್ ಅಂತ ಯಾಕೆ ಮಾಡ್ತಾರೆ? ಮತ್ತೆ ಈ ಒಂದು
ಪ್ರಬುದ್ಧ ಅಕಾಡೆಮಿ 30 ಕೋಟಿ ಖರ್ಚು ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಸೀಲಿಂಗ್ ಇವಾಗ ಇನ್ನು ಓಪನ್ ಆಗಿನ 6 ತಿಂಗಳಾಗಿನ ಸೀಲಿಂಗ್ ಬೀಳ್ತಾ ಇದೆ. ಮತ್ತೆ ಇಲ್ಲಿ KKRDB 5,000 ಕೋಟಿ ಅನುದಾನ ಬರುತ್ತೆ. 5,000 ಕೋಟಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ತಾನೆ ಹೊತ್ತು ಇಲ್ಲಿ ನೋಡಿದ್ರೆ ಏನು ಡೆವಲಪ್ಮೆಂಟ್ ಇಲ್ಲ. ಒಂದು ಗೌರ್ಮೆಂಟ್ ಲೈಬ್ರರಿ ಹೋದ್ರೆ ಅಲ್ಲಿ ಕುಡಿಯೋ ನೀರು ಫೆಸಿಲಿಟೀಸ್ ಇಲ್ಲ, ಒಂದು ನ್ಯೂಸ್ ಪೇಪರ್ ಇಲ್ಲ, ಅಲ್ಲಿ ಒಂದು ಮ್ಯಾಗಝೀನ್ಸ್ ಇಲ್ಲ, ಒಂದು ಚೇರ್ ಫೆಸಿಲಿಟೀಸ್ ಕರೆಕ್ಟ್ ಆಗಿಲ್ಲ. ಇದನ್ನ ನಾವು ಖಂಡಿಸಿ 500 ಜನಕ್ಕೆ ಸ್ಟೇ ಫಂಡ್ ಕೊಡಬೇಕು. ಮತ್ತೆ ಇದ್ರ ಜೊತೆಲಿ ಏನು ಬೆಳಗ್ಗೆ ಕಲಬುರಗಿ ಯೂನಿವರ್ಸಿಟಿಲಿ ಸೆಕೆಂಡ್ ಸೆಮ್ ಮತ್ತೆ 4th ಸೆಮ್ 1 ವರ್ಷ 3 ತಿಂಗಳಾಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ BEd ಅದು ಕೂಡ ಈ ಒಂದು ವಿತಿನ್ 10 days ಒಳಗಡೆ 10 ರಿಂದ 15 ದಿನ ಒಳಗಡೆ ಅವ್ರದ್ದು ರಿಸಲ್ಟ್ಸ್ ಬಿಡಬೇಕು. ಇದನ್ನ ಖಂಡಿಸಿ ನಾವು ಇದ್ರ ಜೊತೆಲಿ ಕಲಬುರಗಿ ಭಾಗದಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಇಲ್ಲ, ಪ್ರೈವೇಟ್ ಇಂಡಸ್ಟ್ರಿ ಇಲ್ಲ, ಒಂದು ITBT ಕಂಪ್ನೀಸ್ ಇಲ್ಲ. ITBT ಕಂಪ್ನೀಸ್ ತಗೊಂಡ್ಬರ್ಬೇಕು, ಒಂದು ಇಂಡಸ್ಟ್ರಿ ಸೆಟಪ್ ಮಾಡಬೇಕು. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಅಂತ ಹುಡುಗರಿಗೆ ಸೆಕೆಂಡ್ ಆಪ್ಷನ್ ಅನ್ನೋದು ಇರಬೇಕು. ಈ ಕಡೆ ಎಲ್ಲ ಆಸ್ಪಿರೆಂಟ್ಸ್ ಇವತ್ತು ಯುವಕರು ಯಾಕೆ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ಒಂದು ಇಲ್ಲಿ ಗೌರ್ಮೆಂಟ್ ಕೆಲಸ ತಗೋಬೇಕು, ಒಂದು PC PSI PDO ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಗ್ರೂಪ್ C ಹುದ್ದೆ ಅಂದ್ರೆ ಇಲ್ಲ ಗ್ರೂಪ್ D ಹುದ್ದೆ ಆದ್ರೆ ತಗೋಬೇಕನ್ನೋ ಒಂದು ಆಸೆ ಇರುತ್ತೆ. ಒಂದು ರೆಕ್ರೂಟ್ಮೆಂಟ್ ಮಾಡದೇ ಇರೋ ಒಂದು ಸನ್ನಿವೇಶದಲ್ಲಿ ಸೆಕೆಂಡ್ ಆಪ್ಷನ್ ಒಂದು ಪ್ರೈವೇಟ್ ಸೆಕ್ಟರ್ ITBT ಕಂಪ್ನೀಸ್ ಒಂದು ಇಂಡಸ್ಟ್ರಿ ಸೆಟಪ್ ಆಗ್ಬೇಕು ಇಲ್ಲಿ. ಇಲ್ಲ ಅಂತಂದ್ರೆ ಅವರು 5 ವರ್ಷ 10 ವರ್ಷ ಓದ್ಕೊಂಡು ಹೋಗಿ ಕೊನೆಯಲ್ಲಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡಂತ ಪರಿಸ್ಥಿತಿ ಬಂದಿದೆ. ಇವತ್ತು ಗದ್ದೆಯಲ್ಲಿ ಕೆಲಸ ಮಾಡಂತ ಪರಿಸ್ಥಿತಿ ಬಂದಿದೆ. ಇವತ್ತು ಕಾಂಕ್ರೀಟ್ ಕೆಲಸ, ಬಿಲ್ಡಿಂಗ್ಗೆ ಕಾಂಕ್ರೀಟ್ ಕೆಲಸ, ಬಿಲ್ಡಿಂಗ್ ಕಟ್ಟಂತ ಕೆಲಸ ಹೋಗ್ತಾ ಇದ್ದಾರೆ, ಇವತ್ತು ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಈ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಎಷ್ಟೇ ವೇಕೆನ್ಸಿ ಇರಲಿ, ಯಾವುದೇ ಒಂದು ಇಲಾಖೆ ಇರ್ಬೋದು, ಅದು 5 ವೇಕೆನ್ಸಿ ಇರಲಿ, 50 ವೇಕೆನ್ಸಿ ಇರಲಿ, 5,000 ವೇಕೆನ್ಸಿ ಇರಲಿ. ಚಿಂಚೋಳಿ ತಾಲೂಕಿನ ಐನಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಚೆನ್ನೂರು ಗ್ರಾಮದಿಂದ ನರನಾಳ ಗ್ರಾಮದವರೆಗೆ ಬುಧವಾರ ಸಂಜೆ ಆಲೆಕಲ್ಲು ಮಳೆ ಸುರಿದು ರಸ್ತೆ ಮತ್ತು ಜಮೀನುಗಳನ್ನು ಆವರಿಸಿಕೊಂಡಿದೆ. ಸಂಜೆ ಆರಂಭವಾದ ಮಳೆ ನಿರಂತರವಾಗಿ ಸುರಿದಿದೆ. ಮಳೆಗಿಂತ ಹೆಚ್ಚು ಆಲಿಕಲ್ಲು ಬಿದ್ದಿವೆ. ಪ್ರಮುಖವಾಗಿ ಚೆನ್ನೂರು, ನಿಂಗದಳ್ಳಿ ಹಾಗೂ ನರನಾಳ ಗ್ರಾಮಗಳ ಮುಖ್ಯ ರಸ್ತೆ, ಬೀದಿ, ಜಮೀನು, ತೋಟಗಳಲ್ಲಿ ಅಪಾರ ಪ್ರಮಾಣದ ಆಲೆಕಲ್ಲು ಬಿದ್ದಿವೆ. ಮನೆ ಅಂಗಳದಲ್ಲಿ ರಾಜ್ಯ ಹೆದ್ದಾರಿಯಂತೆ ರಾಶಿಯಂತೆ ಕಂಡು ಬಂದ ಆಲೆಕಲ್ಲುಗಳನ್ನ ಜನರು ಕೈಯಲ್ಲಿ ಹಿಡಿದುಕೊಂಡು ಸಂಭ್ರಮಿಸಿದರು. ದಿಢೀರ್ ಅಪ್ಪಳಿಸಿದ ಭಾರಿ ಆಲಿಕಲ್ಲು ಮಳೆಯಿಂದಾಗಿ ಇಡೀ ಪ್ರದೇಶವೇ ಬಿಳಿ ಹೊದಿಕೆ ಹೊದ್ದಂತಾಗಿದ್ದು ವಾಹನ ಸವಾರರು ಕ್ಷಣಕಾಲ ತಾವು ಕಾಶ್ಮೀರದಲ್ಲಿದ್ದೇವೆ ಎಂಬ ಭ್ರಮೆಗೆ ಒಳಗಾಗುವಂತಿತ್ತು. ಇವಿಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10ರಿಂದ 20 ಎಕ್ಸಾಮ್ ಕೊಡ್ತೀವಿ ನಾವು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ
ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.